ಕರಿಬೇಕು, ಏನು ಇಂಟ್ರಡಕ್ಷನ್ ಕೊಡಬೇಕು, ಏನು ಹೇಳಿದ್ರು ಕಡಿಮೆ ಆಗತ್ತೆ, ಎಲ್ಲಿಂದ ಪ್ರಾರಂಭ ಮಾಡೋದು, ಹಾಗೆ ಆ ಪ್ಯಾರಾಗ್ರಾಫ್ನ ಹೇಗೆ ಮುಗಿಸೋದು ಅನ್ನೋದೇ ಕೂಡ ಕಷ್ಟ ಆಗ್ತದೆ. ಯಾಕಂದರೆ ಅವರ ಆ್ಯಕ್ಟಿಂಗ್ ಹಂಗಿದೆ, ಅವರಿಗೆ ಕೊಡುವಂಥ ಪಾತ್ರ ಯಾವುದೇ ಪಾತ್ರ ಆಗಿರ್ಬೋದು, ಆ ಪಾತ್ರಕ್ಕೆ ಅವರು ಮ್ಯಾಕ್ಸಿಮಮ್ ಅವರ ಎಫರ್ಟ್ಸನ್ನು ಹಾಕಿ ನಮ್ಮ ಮನಸ್ಸಲ್ಲಿ ಉಳ್ಕೊಳ್ತಾರೆ. 100% ಎಫರ್ಟ್ಸನ್ನು ಹಾಕ್ತಾರೆ. ಯಾವುದೇ ಒಂದು ಪಾತ್ರವನ್ನು ನೀಡಿದ್ರೂ ಕೂಡ ಆ ಪಾತ್ರಕ್ಕೆ ಜೀವವನ್ನು ತುಂಬ್ತಾರೆ. ಸೊ ಅಂಥ ಕಲಾವಿದರನ್ನ ಪಡೆದಿರುವಂಥ ನಮ್ಮ ಕನ್ನಡ ಚಿತ್ರರಂಗ ನಿಜಕ್ಕೂ ನಮಗೆ ಹೆಮ್ಮೆಯನ್ನು ಕೊಟ್ಟಿರುವಂಥ ಕಲಾವಿದರು. ಜೋರಾದ ಚಪ್ಪಾಳೆಗಳೊಂದಿಗೆ ವೇದಿಕೆಗೆ ಸ್ವಾಗತಿಸೋಣ, ಗೌರವದಿಂದ ಬರಮಾಡ್ಕೊಳ್ಳೋಣ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶ್ರೀ ರಂಗಾಯಣ ರಾಘು ಅವರನ್ನ. ಬರಲಿ ಜೋರಾದ ಚಪ್ಪಾಳೆ. ನೋಡುತ್ತ ಹಂಗತ್ತ ಹಿಂಗತ್ತ ಬಿದ್ಬಿಟ್ಟೆ. ನಾನು ಕರೋನಾ ಆದ್ಮೇಲೆ ಉಸಿರು ಹೋಗ್ಬಿಟ್ಟಿದ್ದಲ್ಲ ಅನ್ಕೊಂಡ್ಬಿಟ್ಟಿದೆ. ಪರವಾಗಿಲ್ಲ, ನಿಜವಾಗ್ಲೂ ಬಹಳ ಸಂತೋಷ ಆಗಿದೆ. ನಮಸ್ಕಾರ 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 ನಮಸ್ಕಾರ. ಮೂರು ಸಾಕ? ಮೂರು. ಶರಣು 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 ಶರಣು. ಓ, ಇಲ್ಲೂ ಇದ್ದೀರಾ? ಅಮ್ಮ ಚೆನ್ನಾಗಿದ್ದೀರಾ? ನನಗೆ ಫಸ್ಟು ದ್ವಾಪರ ನಮ್ಮ ನಾಗೇಂದ್ರ ಪ್ರಸಾದ್ ಬರ್ದಿರಲ್ಲ, ಮಾನವಕಾರ ಬನ್ನಿ ಡ್ಯಾನ್ಸ್ ಮಾಡೋಣ ಬನ್ನಿ ಅಂತ. ದ್ವಾಪರ ದ್ವಾಪರ ಬನ್ನಿ, ನಾನು ಹೇಳ್ಕೊಡಿ ಬನ್ನಿ ಪ್ಲೀಸ್. ದ್ವಾಪರ ಬನ್ನಿ ಮೇಡಮ್, ಹೇಳ್ಕೊಡ್ಬೇಕು ನೀವು. ಮಾಡ್ಲಾ ಬೇಡವಾ? ಮಾಡಬೇಕು. ಜೋರ ಚಪ್ಪಾಳೆ ಬರಲಿ. ನಮ್ಮ ಮಾಳವಿಕ ಅವರು ನನಗೀಗ ಡ್ಯಾನ್ಸ್ ಹೇಳ್ಕೊಡ್ತಾರೆ ಮೇಡಮ್. ಫಸ್ಟ್ ಮೇಡಮ್, ಫಸ್ಟ್ ಡ್ಯಾನ್ಸ್. ಸರ್ ಪ್ರಾಕ್ಟೀಸ್ ಓಕೆ ಅಂದ್ರೆ ಮ್ಯೂಸಿಕ್ ಬರುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇಲ್ಲ ಇಲ್ಲ, ಮ್ಯೂಸಿಕ್ ಹಾಕ್ತೀವಿ. ಇರಿ ಇರಿ, ಮಾಡೋದು ನಾಯರ್ ಅವ್ರಿಗೆ ಒಂದ್ಸಲ ಜೋರ ಚಪ್ಪಾಳೆ. ಗಣಪತ್ರ ಮಾಡೋಕ್ಕಾಗಲ್ಲ. ಸರಿ, ನೋಡಿದ್ದಲ್ಲ ನಮ್ಮ ನಾಗೇಂದ್ರ ಪ್ರಸಾದ್ ಖುಷಿ ಆಗಲಿ ಅಂತ. ಯಾಕೇಳಿ ಅವ್ರ ಲೈನ್ಸು ನಾನು ಅವನಿಬ್ರು ಒಂದೇ ಥರ ಇದ್ದೀವಿ, ನನಗೆ ಸೆಟ್ ಆಗುತ್ತಾ ಅಂತ ಭಾಳ ಖುಷಿ ಆಯಿತು. ಎಲ್ರಿಗೂ ನಮಸ್ಕಾರ. ಕೃಷ್ಣ ಪ್ರಣಯ ಸಖಿ. ನಮ್ಮ ಶ್ರೀನಿವಾಸ ರಾಜು ಡೈರೆಕ್ಟ್ರು ಒಂದು ಯೋಚನೆ ಮಾಡ್ತಾರೆ, ನಾನು ಕನ್ನಡಿಗ ಆಗಿದ್ದೀನಿ, ಒಂದು ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ಮಾಡೋಣ, ಗಣೇಶ್ ಅವ್ರನ್ನ ಹಾಕ್ಕೊಂಡು ಅಂತ. ಗಣೇಶ್ ಅವ್ರು ಯೋಚನೆ ಮಾಡ್ತಾರೆ, ಆಹಾ ಶ್ರೀನಿವಾಸ ರಾಜು ಬರ್ತಾವ್ರೆ, ಒಂದು ಒಳ್ಳೆ ಕ್ರೈಮು ಪಚ್ಕ ಚೂಚ್ಬಿಟ್ಟು ಮಾಡೋಣ ಅಂತ. ಇಬ್ರು ಹಿಂಗೆ ಯೋಚನೆ ಮಾಡ್ಕೊಂಡು ಎದುರ ಬದ್ರ ಕುತ್ಕೋತಾರೆ. ಹಿಂಗೆ ಕೂತ್ಕೊಂಡು ಕೇಳಿದ್ರೆ ಅವ್ರ ಯೋಚನೆ ಬೇರೆ, ಇವ್ರ ಯೋಚನೆ ಬೇರೆ, ಎರಡೂ ಬೇಡ, ಒಂದು ಸೆಂಟ್ರಿಗೆ ಒಂದು ಒಳ್ಳೆ ಕಥೆ ಮಾಡಿಸ ಅಂತ ಹೇಳಿ ಈ ಕೃಷ್ಣ പ്രണയ സഖി എന്താ മലയാളം മാളവുകയെന്ന നായർ നല്ല സഖി ಓದಲ್ಲ ಭಾಳ ತುಂಬ ಅದ್ಭುತವಾದಂಥ ಕತೆ. ನಾನು ಬೆಳಗಿನ ಜಾವ 5 ಅಥವಾ 4 ನಾನು ಒಂದು ಮ್ಯೂಸಿಕ್ ಕೇಳ್ತಾ ಇದ್ದೆ. ಯಾವ್ದು ಹೇಳಿ, ಮುಂಗಾರ ಮಳೆ ಟೈಮಲ್ಲಿ ಈ ಪೇಪರ್ ಹಾಕೋರು, ಹಾಲು ಹಾಕೋರು, ದಡಕ್ಕೆ ಅವಾಗ. ಅದಾದ ತಿರ್ಗ ಇದೆ ಪೇಪರ್ ಹಾಕೋರು ಬೆಳಗಿನ ಜಾವ 4 5 ನನಗೆ ಮಲಗಿದ್ದವ್ರು ಎತ್ಬಿಟ್ಟು ಡ್ಯಾನ್ಸ್ ಆಡ್ಬೋದು ಅಂದ್ಬಿಟ್ಟು ಅಷ್ಟೊಂದು ಪಾಪ್ಯುಲರ್ ಆಗಿದೆ. ನಮ್ಮ ನಾಗೇಂದ್ರ ಪ್ರಸಾದ್ ಅವ್ರಿಗೆ ಹ್ಯಾಟ್ಸಪ್ಪು. ಆಮೇಲೆ ನಮ್ಮ ಗಣಪ ಅಂತೂ ಅದೇನು ಬತ್ತ 8 ಮದುವೆ ಮಾಡೋದಪ್ಪ ಇದರಲ್ಲಿ. ಏನು ಅರ್ಥಾಗೆ
ಅಯ್ಯ ಇದ್ಯಾರೋ ಬಟ್ಟೆ ಹಾಕೊಂಬ ಪ್ಯಾಂಟ್ ಹಾಕೊಂಬಿಟ್ಟಿದ್ದಾನೆ. ಅವಾಗ ಪಂಚ ಹೊಡ್ಕೊಂಬಂದಿದ್ನಲ್ಲ, ತುಂಬ ಮುದ್ದಾಗಿ ಕಾಣ್ತಾರೆ. ಒಂದು ಬೇರೆ ಥರದ ಕತೆ ನಮ್ಮ ಶ್ರೀನಿವಾಸ ರಾಜು ಅವ್ರು ಮಾಡಿ ಅವರಿಬ್ರಿಗೂ ನಮಗೆ ಸುಮಾರು ಕನ್ಫ್ಯೂಸ್ ಆಗಿದೆ, ಹೆಂಗೆ ಸೆಟ್ ಆಗುತ್ತೆ ಇವರಿಬ್ರಿಗೆ ಅಂತ. ಆದರೆ ಸಿನಿಮಾ ಆದಮೇಲೆ ನಿಜವಾಗ್ಲೂ ಬೇರೆ ಥರದ ಸಿನಿಮಾ. ಇಡೀ ನಮ್ಮ ತಂಡ ಇನ್ನೂ ನಮ್ಮ ದಡಪ ಬಂದಿಲ್ಲ. ಯಾರು ಹೇಳಿ? ಆಗ ಯಾರೋ ಹೇಳಿದ್ರು ಇಲ್ಲಿ ಅಧ್ಯಕ್ಷರು ಅವರಲ್ಲಿ ಸಿದ್ದರಾಮಯ್ಯನಿಂದ ಓಡ್ತಾವ್ರೆ. ಬಂದೆ ಅಂತ ಓಡ್ತಾವ್ರೆ. ಅಧ್ಯಕ್ಷನ್ ಮಾಡ್ಬಿಟ್ಟಾರ ಅವ್ರಿಗೆ. ರಂಗಣ್ಣ ಮಿತಿ ರಂಗಣ್ಣ ಓಡಾಡ್ತಾವ್ರೆ. ಸಿನಿಮಾ ಮರ್ತ್ಬಿಟ್ಟಾರೆ ಪಾಪ, ಸಾಲಕ್ಕೆ ಹೋಗಿಲ್ಲ. ಏನ್ ಮಾಡೋದು, ಅವ್ರನ್ನ ಅಧ್ಯಕ್ಷನ್ ಮಾಡ್ಬಿಟ್ಟಿದ್ದಾರೆ. ಇರ್ಲಿ, ಅವ್ರೆಲ್ಲಿದ್ರು ಅವ್ರ ಆಶೀರ್ವಾದ ಇರುತ್ತೆ. ಒಂದು ಒಳ್ಳೆ ತುಂಬ ಸಾಂಗ್ಸ್ ಅಂತೂ ನೀವೆಲ್ಲರೂ, ನಾನು ಈ ಸಣ್ಣ ಈ ಮಕ್ಕಳ ಬಂದಿದ್ರಲ್ಲ ಅವರೆಲ್ಲ ಮಾಡಿಬಿಟ್ಟಿದಾರಪ್ಪ. ಅದನ್ನ ಎಲ್ಲರೂ ಮಾಡಿದ್ದೀರ, ಭಾಳ ಖುಷಿ ಆಗುತ್ತೆ. ಅವ್ರು ನಮ್ಮ ಪಂಜಾಬ್ ಅವರು ಒಳ್ಳೆ ರಾಗಿ ಮುದ್ದೆ ಆಡ್ದಂಗೆ ಆಡೋರು. ಇದನ್ನ ಸೂಪರ್, ಎಕ್ಸ್ಟ್ರಾರ್ಡನರಿ. ದ್ವಾಪರ ನೀವೆಲ್ಲ ಆಡಿದ್ದು? ದ್ವಾಪರ ನೀವೆಲ್ಲ ಮಾಡಿದ್ದು? ಕಲಿಯುಗದವ್ರು ಎದ್ದಿರ್ಕೊಂಡು ಹೇಳಿ ಹಾಯ್ ಅಂತ. ಸೂಪರ್. ಸೂಪರ್. ನಿಜವಾಗ್ಲೂ ಕೃಷ್ಣ ಗಣೇಶಕ್ಕೆ ಇನ್ನು ಗಣಪನ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಲದು. ನಾನೊಂಥರ ಎರಡನೇ ದೊಡ್ಡಪ್ಪ ಆಗ್ಬಿಟ್ಟಿದ್ದೀನಿ ನನ್ನ ಫ್ಯಾಮಿಲಿಗೆ. ನಿಜವಾಗ್ಲೂ ಎರಡನೇ ಅಪ್ಪ ನಾನು. ಯಾಕೆಂದ್ರೆ ನಮ್ಮ ಚೆಲ್ಲಾಟದಿಂದ ಶುರುವಾಗುತ್ತೆ ನಮ್ಮ ಜರ್ನಿ. ಚೆಲ್ಲಾಟದಿಂದ ಹೈಯೆಸ್ಟ್ ಸಿನಿಮಾಗಳು ನಾನು ಒಂದು 30 ಸಿನಿಮಾ ಜೊತೆ ಮಾಡಿದ್ದೀನಿ. ಏನು ಫಸ್ಟ್ ಯಾವುದೇ ಪಾತ್ರ ಇದ್ರು ಇದು ರಂಗಣ್ಣಗೆ ಹಾಕಿ ಅಂತ ಹೇಳಿ, ಇದರಲ್ಲಿ ಶ್ರೀನಿವಾಸ ರಾಜು ನನಗೆ ಮಾಡಿದವರ ಕೆಲಸ ಹಂಗೆ ಮಕ್ಕಳಲ್ಲಿ ಹಂಗೆ ಮಾಡಿ ಸರ್ ಅಂತ ಹೇಳಿದ್ದಾರೆ. ಹಂಗೆ ಮಾಡಿ ಅಂತ ಅದೇನು ಅಂತ ಇವಾಗ ಹೇಳಲ್ಲ. ಒಳ್ಳೆ ಬಾಣವಳಿಕೆ ಸರ್, ತುಂಬ ಎಂಜಾಯ್ ಮಾಡ್ತೀರಾ. ನಿಜವಾಗ್ಲೂ ಒಂದು ಬೇರೆ ಥರದ್ದು. ನೀವು ಕರೋನಾ ಬಂದ್ಮೇಲಿಂದ ಎಲ್ಲ ಹಿಂಗೆ ಆಗ್ಬಿಟ್ಟಿದ್ದೀರಪ್ಪ. ಬೇಡ, ಕೈನ ಬಿಟ್ಬಿಟ್ಟು ನಿಜವಾದ ಥಿಯೇಟ್ರಿಗೆ ಬನ್ನಿ, ನೀವು ಎಂಜಾಯ್ ಮಾಡ್ತೀರಾ. ಒಬ್ಬೊಬ್ಬರೇ ನಗ್ಬೇಡಿ, ಫ್ಯಾಮ್ಲಿ ಜೊತೆ ಬಂದು ಕೂತ್ಕೊಂಡು ನಗ್ಬೋದು. ನಾವು ಅನ್ಕೋತಾ ಇರ್ತಿದ್ವಿ ಏನು ಹಿಂಗೆ ಒಬ್ಬೊಬ್ಬರೇ ನಗ್ತಾರೆ ಅಂತ. ಇಲ್ಲ, ಎಲ್ಲೋ ಗಿಡದ ಸಂದೆ ಮರದ ಸಂದೆ ಕೂತ್ಕೊಂಡು ನೋಡ್ರಿ, ಹಂಗೆ ಮಾಡ್ಬೇಡಿ. ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನಿಮ್ಮ ಆಶೀರ್ವಾದ ಸದಾ ಸದಾ ಎಲ್ಲ ಕನ್ನಡ ಸಿನಿಮಾಗಳಿಗೂ ಒಂದು ನೋಡಿ. ಚೆನ್ನಾಗಿದ್ರೆ ಮುಂದುವರಿಸಿ, ಚೆನ್ನಾಗಿಲ್ಲ ಅಂದ್ರೆ ನಿಮ್ಮ ತಾಯಿನಕ್ಕೂ ನಮ್ಮ ತಾಯಿನಕ್ಕೂ ನೋಡ್ಬಿಡಿ. ಚೆನ್ನಾಗಿದೆ, ದೇವರಿಗೆ ಚೆನ್ನಾಗಿದೆ, ಹೊಟ್ಟೆ ಹಿಡ್ಕೊಂಡಾಗ ಬಿಡ್ತೀರಾ. ತತ್ವಗಳು ನೋಡ್ತೀರಲ್ವಾ? ನೀವೊಂದು 10 ಜನ ಕೇಳಿದ್ರೆ ಎಷ್ಟಾಗುತ್ತೆ ಹೇಳಿ? 10,000 ಆಗುತ್ತೆ. 10,000 ಜನ ಕೇಳಿದ್ರೆ ಇದು ಒರಿಜಿನಲ್. ಇದು ನೀವು ಮಾಡ್ಬೇಕಾ ಪ್ರಮೋಷನ್? ನಮ್ಮ ಪ್ರೊಡ್ಯೂಸರು ಕೀನ್ಯಾದಲ್ಲಿ ಕಷ್ಟಪಟ್ಟು ದುಡಿದು, ನಮ್ಮ ಕನ್ನಡಿಗರವರು ಪ್ರಶಾಂತ್ ಅವರು ಅಲ್ಲಿ ದುಡಿದು ಕಷ್ಟಪಟ್ಟು ಬೆವರಿಸಿ ದುಡಿದು ಈ ಸಿನಿಮಾಕ್ಕೆ ತಂದು ದುಡ್ಡು ಹಾಕಿದ್ದಾರೆ. ನೋಡ್ತೀರಲ್ವಾ? ಇನ್ನೊಂದ್ಸರಿ ಡ್ಯಾನ್ಸ್ ಮಾಡ್ಬೇಕಾ ಮಾಡಕ್ಕಿಂತ ನೋಡ್ತೀವಿ ಆಗಲ್ಲ. ಮತ್ತೊಮ್ಮೆ ಮಗನ ಹೇಳ್ತಾ ಇದ್ವಿ, ಎಂಜಾಯ್ ಮಾಡಿ, ಸಿನಿಮಾ ಮಾಡಿ. ಆಗಸ್ಟ್ 15 ತಪ್ಪದೆ ನೋಡಿ. ಶರಣು ಬಾಯ್. ನಿಮ್ಮ ಮೆಚ್ಚಿನ ಗೋಲ್ಡನ್ ಸರ್ ಬರ್ತಾರೆ, ಮಾತಾಡ್ತಾರೆ, ನಾವು ಕಾಯ್ತಾ ಇದೀವಿ. ಓಕೆ, ಬರ್ತಾರೆ ಸರ್. ಥ್ಯಾಂಕ್ ಯು. ನಮ್ಮ ನಿರ್ದೇಶಕರು ನೋಡಿ, ಎಲ್ಲ ಸಿನಿಮಾಗಳಲ್ಲಿ ನಾವು ಯೂಶಲ್ ಆಗಿ ಏನ್ ನೋಡ್ತೀವಿ, ಟ್ರೇಲರ್ ನೋಡ್ತೀವಿ, ಟೀಸರ್ ನೋಡ್ತೀವಿ, ಸ್ಟೋರಿ ಲೈನ್ ಏನಾದ್ರೂ ಗೊತ್ತಾಗುತ್ತೆ. ನಮ್ಮ ಶ್ರೀನಿವಾಸ ರಾಜು ಸರ್ ಅವರು ಏನು ಮಾಹಿತಿ ಬಿಟ್ಕೊಟ್ಟಿಲ್ಲ. ನಿಮ್ಮ ಪಾತ್ರದ ಬಗ್ಗೆ ಅಟ್ಲೀಸ್ಟ್ ನೀವಾದ್ರೂ ಹೇಳ್ತೀರಾ ಅಂತ ನಾವು, ನಮ್ಮ ಪ್ರೆಸ್ ಅವರು ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಅವಾಗ ಪೇಪರ್ ಅಂತ ಒಂದೇ ಒಂದು ಇತ್ತು. ಇವಾಗ 9 ಜನ ಅವರೇ. ಯೂಟ್ಯೂಬ್, ಆ ಟ್ಯೂಬು, ಸಿ ಟ್ಯೂಬು, ಓ ಟ್ಯೂಬು, ಲೂಟ್ಯೂಬ್ ಅಂದ್ಬಿಟ್ಟು ನೀವೇನು ಬಿಟ್ರೋ ಅಷ್ಟೇ. ಹೋಳಿಗೆ, ದ್ವಾಸೆ, ಇಡ್ಲಿ ಎಲ್ಲ ಮಾಡಿ ಉರಿದು ಬಿಡ್ತಾರೆ ಹಾಕೊಂಡು. ಒಂದು ಹೊಸ ತರ. ಹೌದು. ಆಮೇಲಿಂದ ನೋಡ್ಬಿಟ್ಟು ನಮ್ಮ ಮಾಧ್ಯಮ ಮಿತ್ರರಿದಾರಲ್ಲ, ಅವರು ಬರೆಯೋರು, ದೃಶ್ಯದವರು ಎಲ್ಲ ಒಂದು ಸಪೋರ್ಟ್ ಮಾಡ್ತಾರೆ. ಅವರು ನಮಗೂ ಕೇಳಿ ಅವ್ರಿಗೂ ಸಾಕಾಗ್ಬಿಡುತ್ತೆ. ಯಾಕೆ ಗೊತ್ತಾಯಿಲ್ಲ ಅಂತ. ಇಲ್ಲ, ಬರ್ತಾರೆ, ಗ್ಯಾರಂಟಿ ಬರ್ತಾರೆ. ಅವ್ರಿಗೂ ಅನ್ಸುತ್ತೆ. ಹಂಗಾಗಿ ಬರ್ತಾರೆ.
ಓಕೆ, ಮ್ಯೂಸಿಕ್ ಅಂತೂ ಸೂಪರ್ ಡೂಪರ್ ಹಿಟ್ ಆಗಿದೆ, ಒಂದು ಹೊಸ ರೆಕಾರ್ಡ್ ಅನ್ನ ಕೂಡ ಕ್ರಿಯೇಟ್ ಮಾಡಿದೆ. ಈ ಎಲ್ಲಾ ಗೀತೆಗಳು ಒಂದಕ್ಕಿಂತ ಒಂದು ಎಲ್ಲರ ಮನಸ್ಸನ್ನ ತುಂಬಿಕೊಂಡಿದೆ. ನಿಮ್ ಫೇವ್ರೆಟ್ ಸಾಂಗ್ ಯಾವ್ದು ಸರ್? ನೀವು ಡ್ಯಾನ್ಸ್ ಮಾಡಿದ್ರಲ್ಲ ಅದೇನಾ? ಹೌದು, ನಂದಂತೂ ಅದು ನಾನು ಬೆಳಗ್ಗೆ 4:30 ಗಂಟೆಗೆಲ್ಲ ಎಬ್ಬರಿಸ್ಬಿಟ್ಟಿದ್ದಾರೆ ಅದನ್ನ. ಹಂಗಾಗಿ ನನ್ಗೆ ಅದು ತುಂಬಾ ಫೇವರೇಟ್ ನನಗೆ. ಓಕೆ, ಸೂಪರ್ ಸರ್, ಥ್ಯಾಂಕ್ ಯು. ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ನಮ್ಮ ನೆಚ್ಚಿನ ಕಲಾವಿದರಾಗಿರುವಂತಹ ಶ್ರೀ ರಂಗಾಯಣ ರಘು ಅವರಿಗೆ. ಥ್ಯಾಂಕ್ ಯು ಸರ್. ಅಯ್ಯೋ ಎಲ್ಲ ಹಾಕ್ಬಿಟ್ಟವ್ರೆ. ನಿಮಗೋಸ್ಕರ ಸರ್, ನಿಮಗೋಸ್ಕರ. ಆಲ್ ರೈಟ್, ನಿಜಕ್ಕೂ ಕೂಡ ಎಷ್ಟು ಖುಷಿ ಕೊಡುತ್ತೆ ರಂಗಾಯಣ ಸರ್ ಅವರ ಮಾತುಗಳನ್ನ ಕೇಳಬೇಕಂದ್ರೆ. ಕನ್ನಡದ ಅಭಿಮಾನಿಗಳು ಅವರ ಸಿನಿಮಾ ಬಗ್ಗೆ ಅವ್ರಿಗಿರುವಂತಹ ಪ್ರೀತಿ ಯಾಕೆ ಗೊತ್ತಾ? ಒಂದು ಸಿನಿಮಾ ಹಿಂದೆ ಸಾಕಷ್ಟು ಜನ ಕಲಾವಿದರು, ತಂತ್ರಜ್ಞರು ಎಲ್ಲರೂ ಕೂಡ ಕೆಲಸ ಮಾಡ್ತಾರೆ. ಹಲವಾರು ಜನರಿಗೆ ಈ ಒಂದು ಸಿನಿಮಾ ಕೆಲಸ ಕೊಟ್ಟಿದೆ. ಹಾಗಾಗಿ ನಮ್ಮ ಪ್ರೊಡ್ಯೂಸರ್ಸ್ ಮತ್ತಷ್ಟು ಸಿನಿಮಾಗಳನ್ನ ನಿರ್ಮಿಸಬೇಕು ಅಂತಂದ್ರೆ ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನ ವೀಕ್ಷಿಸಬೇಕು ಫ್ಯಾಮಿಲಿ ಸಮೇತ ಅನ್ನೋ ಒಂದು ಸಂದೇಶವನ್ನ ಕೂಡ ರಂಗಾಯಣ ರಘು ಸರ್ ಅವರು ಕೊಟ್ಟಿದ್ದಾರೆ. ಸೊ ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರಕ್ಕೆ ಬಂದು ನೀವು ವೀಕ್ಷಿಸಬೇಕು. ಬರ್ಲಿ ಕನ್ನಡ ಸಿನಿಮಾ ರಂಗಕ್ಕೆ ಒಂದ್ಸಲ ಜೋರಾದ ಚಪ್ಪಾಳೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.